ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಛಾಯಾ ಅಂತ, ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಬಿ ಎಸ್ ಸಿ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಕಾನ್ಫರ್ಮೇಷನ್ಸ್ ಆಫ್ ಈಥೇನ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ನಾನು ಕಾನ್ಫಿಗರೇಷನ್ ಅಂತಂದ್ರೇನು, R&S ಅಂದ್ರೇನು, E&Z ಅಂದರೆ ಏನು, ಇದನ್ನೆಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಕಾನ್ಫರ್ಮೇಷನ್ಸ್ ಆಫ್ ಈಥೇನ್ಗೆ ಹೇಳ್ತಾ ಇರ್ತೀನಿ. ಸೊ ಕಾನ್ಫರ್ಮೇಷನಲ್ ಅನಾಲಿಸಿಸ್ ಅಂದರೆ ಏನು, ಕಾನ್ಫರ್ಮೇಷನ್ ಅಂದರೆ ಏನು ಅಂತ ನನಗೆ ಗೊತ್ತಾದರೆ ಆವಾಗ ನನಗೆ ಕಾನ್ಫರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಎರಡು ಥರ ಪದಗಳನ್ನ ಯೂಸ್ ಮಾಡ್ತೀನಿ. ಒಂದಕ್ಕೆ ಕಾನ್ಫಿಗರೇಷನ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಕಾನ್ಫರ್ಮೇಷನ್ ಅಂತ ಕರಿತೀನಿ. ಎರಡೂ ಸ್ಟೀರಿಯೋ ಐಸೋಮರ್ಸೇ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ಏನು ಅಂದರೆ, ಐಸೋಮರ್ಸ್ ಅಂದರೆ ಏನು ಅಂದರೆ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟಿ. ಅಂಥದ್ದಿದ್ದರೆ ನಾನು ಅಂಥದಕ್ಕೆ ಏನಂತ ಕರಿತೀನಿ, ಐಸೋಮರ್ಸ್ ಅಂತ ಕರಿತೀನಿ. ಅದನ್ನು ಎರಡು ಥರ ಕ್ಲಾಸಿಫೈ ಮಾಡ್ತಾರೆ. ಒಂದಕ್ಕೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತಾರೆ, ಇನ್ನೊಂದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಹೇಳ್ತಾರೆ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ಏನು ಅಂದರೆ, ದೋಸ್ ಆರ್ ದಿ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ವಿಲ್ ಡಿಫರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಸೊ ಕಾನ್ಫಿಗರೇಷನ್ ಇರ್ಬೋದು, ಕಾನ್ಫರ್ಮೇಷನ್ಸ್ ಇರ್ಬೋದು, ಎರಡೂ ಐಸೋಮರ್ಸನೇ. ಯಾವ ಥರ ಐಸೋಮರ್ಸು, ಎರಡೂ ಸ್ಟೀರಿಯೋ ಐಸೋಮರ್ಸನೇ. ಆದರೆ ಯಾಕೆ ಬೇರೆ ಬೇರೆ ಎರಡು ಪದ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಕಾನ್ಫರ್ಮೇಷನಲ್ ಅನಾಲಿಸಿಸ್ ಅಂದರೆ ಏನು ಅಥವಾ ಕಾನ್ಫರ್ಮೇಷನಲ್ ಐಸೋಮರಿಸಮ್ ಅಂದರೆ ಏನು ಅಂದರೆ, ಸೊ ನನಗೇನಾಗುತ್ತೆ, ಒಂದು ಐಸೋಮರ್ಸ್ನ ತೊಗೊಳ್ತೀನಿ, ಅದೇನಾಗುತ್ತೆ, ಎರಡು ಐಸೋಮರ್ಸ್ನ ತೊಗೊಳ್ತೀನಿ. ಐಸೋಮರ್ಸ್ ಅಂದರೆ ಯಾವಾಗೂ ಸೆಟ್ ಆಫ್ 2 ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾನು ಕಂಪೇರ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ದೇ ಕ್ಯಾನ್ ಈಸಿಲಿ ಇಂಟರ್ ಕನ್ವರ್ಟಬಲ್. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಈಸಿಯಾಗಿ ಕನ್ವರ್ಟ್ ಆದರೆ ಜಸ್ಟ್ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಫರ್ಮರ್ಸ್ ಅಂತ ಕರಿತೀನಿ, ಅಥವಾ ಕಾನ್ಫರ್ಮೇಷನಲ್ ಐಸೋಮರ್ಸ್ ಅಂತ ಅದನ್ನು ಕರಿತೀನಿ. ಸೊ ವೇರಿಯಸ್ ಕಾನ್ಫರ್ಮೇಷನ್ಸ್ ಆಫ್ ಎ ಕಾಂಪೌಂಡ್ ಡಿಫರ್ ಸ್ಲೈಟ್ಲಿ ಇನ್ ದೇರ್ ಎನರ್ಜಿ ಕಂಟೆಂಟ್ ಆ್ಯಂಡ್ ಕೆನಾಟ್ ಬಿ ಸಪ್ರೇಟೆಡ್. ಸೊ ಕಾನ್ಫರ್ಮೇಷನಲ್ ಐಸೋಮರ್ಸ್ ಏನಿದೆಯಲ್ಲ, ಆ ಐಸೋಮರ್ಸ್ ಏನಾಗ್ತವೆ ಅಂದರೆ, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಇಂಟರ್ ಕನ್ವರ್ಟ್ ಆಗುತ್ತೆ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್. ಬಟ್ ಅವೆರಡು ಸಪ್ರೇಟ್ ಮಾಡಿ, ಇದಕ್ಕೆ ಬೇರೆ ಎಕ್ಸಿಸ್ಟೆನ್ಸ್ ಇಲ್ಲ, ಅದಕ್ಕೆ ಬೇರೆ ಎಕ್ಸಿಸ್ಟೆನ್ಸ್ ಇಲ್ಲ. ಆದರೆ ಯಾಕೆ ಎರಡಿದೆ ಅಂದರೆ, ಎನರ್ಜಿ ಕಂಟೆಂಟ್ ಏನಿದೆಯಲ್ಲ ಎರಡರದ್ದು ಮಾಲಿಕ್ಯೂಲ್ದು ಚೇಂಜ್ ಆಗುತ್ತೆ. ಸೊ ದೇ ಆರ್ ಇಂಟರ್ ಕನ್ವರ್ಟಬಲ್. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಏನಾಗ್ತಿರ್ತವೆ, ಅವು ಮೂವ್ ಆಗ್ತಾ ಇರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ, ಅಥವಾ ಕಾನ್ಫರ್ಮರ್ಸ್ ಅಂತ ಕರೀತಾರೆ, ಅಥವಾ ಅಂಥ ಐಸೋಮರ್ಗೆ ಕಾನ್ಫರ್ಮೇಷನ್ ಐಸೋಮರ್ಸ್ ಅಂತ ತಗೊಳ್ತಾರೆ. ಪರ್ಟಿಕ್ಯುಲರ್ಲಿ ನಾವು ಆಲ್ಕೇನ್ಸಲ್ಲಿ ತೊಗೊಂಡ್ರೆ, ಆಲ್ಕೇನ್ಸಲ್ಲಿ ಏನಾಗುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ. ಸೊ ಬಿಟ್ವೀನ್ ಕಾರ್ಬನ್ ಸಿಗ್ಮಾ ಬಾಂಡಲ್ಲಿ ರೊಟೇಷನ್ ಆಗುತ್ತೆ. ರ್ಯಾಪಿಡ್ಲಿ ದೇ ಆರ್ ಇಂಟರ್ ಕನ್ವರ್ಟಬಲ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಈವನ್ ಅಟ್ ರೂಮ್ ಟೆಂಪರೇಚರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾನ್ಫರ್ಮೇಷನಲ್ ಐಸೋಮರ್ಸ್ ಅಂತ ಅಥವಾ ಕಾನ್ಫರ್ಮರ್ಸ್ ಅಂತ ಕರೀತಾರೆ. ನಾನು ಮುಂಚೆನೇ ಹೇಳಿದಂಗೆ ಎರಡು ಪದ ಉಪಯೋಗಿಸ್ತೀವಿ. ಒಂದು ಕಾನ್ಫರ್ಮೇಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕಾನ್ಫಿಗರೇಷನ್ ಅಂತ ಕರಿತೀವಿ. ಕಾನ್ಫರ್ಮರ್ಸ್ ಅಂತಾರೆ, ಕಾನ್ಫಿಗರೇಷನ್ಸ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಕಾನ್ಫರ್ಮೇಷನ್ಸ್ ಅಂದರೆ ಏನು, ಸ್ಟೀರಿಯೋ ಐಸೋಮರ್ಸ್, ಎರಡೂ ಸ್ಟೀರಿಯೋ ಐಸೋಮರ್ಸನೇ. ಕಾನ್ಫರ್ಮೇಷನಲ್ಲಿ ಏನಾಗುತ್ತೆ, ಇಂಟರ್ ಕನ್ವರ್ಟಬಲ್ ಆಗುತ್ತೆ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್. ಆದರೆ ಕಾನ್ಫಿಗರೇಷನ್ ಏನಂದರೆ 3 ಡೈಮೆನ್ಷನಲ್ ರಿಲೇಷನ್ಶಿಪ್ ಇರುತ್ತೆ. ದೇ ಆರ್ ನಾಟ್ ಇಂಟರ್ ಕನ್ವರ್ಟಬಲ್. ಸೊ ದೇ ಹ್ಯಾವ್ ದ ಫಿಕ್ಸ್ಡ್ 3 ಡೈಮೆನ್ಷನಲ್ ಪಿಕ್ಚರ್ಸ್. ಇಲ್ಲೇನಾಗುತ್ತೆ, ಸಿಂಗಲ್ ಬಾಂಡಲ್ಲಿದ್ದಾಗ ರೊಟೇಷನ್ ಆಗುತ್ತೆ, ಆದರೆ ಅಲ್ಲಿ ಆಗಲ್ಲ. ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಫಿಗರೇಷನ್ ಆ್ಯಂಡ್ ಕಾನ್ಫರ್ಮೇಷನ್ಸ್. ನಾವು ಇನ್ನೂ ಡೀಟೇಲಾಗಿ ಹೋಗೋಣ ಅನ್ನೋದಾದರೆ, ಡೆಫಿನೇಷನ್ ತೊಗೊಳ್ಳೋಣ. ಕಾನ್ಫರ್ಮೇಷನ್ಗೂ ಕಾನ್ಫಿಗರೇಷನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಕಾನ್ಫರ್ಮೇಷನ್ಸ್ ಅಂತ ಅಂದರೆ ಸ್ಟೀರಿಯೋ ಐಸೋಮರ್ಸ್ ಇನ್ ವಿಚ್ ಐಸೋಮರ್ಸ್ ಆರ್ ಇಂಟರ್ ಕನ್ವರ್ಟಬಲ್ ಜಸ್ಟ್ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್. ಕಾನ್ಫಿಗರೇಷನ್ ಅಂದರೆ ಏನು, ಫಿಕ್ಸ್ಡ್ 3 ಡೈಮೆನ್ಷನಲ್ ರಿಲೇಷನ್ಶಿಪ್ ಇರುತ್ತೆ, ಡಿಫೈನ್ಡ್ ಬೈ ಬಾಂಡ್ಸ್ ಬಿಟ್ವೀನ್ ದೆಮ್. ಅಂಥದಕ್ಕೆ ಕಾನ್ಫಿಗರೇಷನ್ ಅಂತ ಕರಿತೀವಿ. ಕಾನ್ಫರ್ಮೇಷನ್ಸಲ್ಲಿ ಏನಾಗುತ್ತೆ, ಇಂಟರ್ ಕನ್ವರ್ಟಬಲ್ ಆಗುತ್ತೆ, ವೆರಾಸ್ ಕಾನ್ಫಿಗರೇಷನಲ್ಲಿ ಫಿಕ್ಸ್ಡ್ ಆಗಿರುತ್ತೆ, ದೇ ಆರ್ ನಾಟ್ ಇಂಟರ್ ಕನ್ವರ್ಟಬಲ್ ಆಗುತ್ತೆ. ಇಂಟರ್ ಕನ್ವರ್ಷನ್ನ ತೊಗೊಂಡ್ರೆ ಇಂಟರ್ ಕನ್ವರ್ಷನ್ ಈಸಿಯಾಗಿ ಆಗುತ್ತೆ ಈವನ್ ಅಟ್ ರೂಮ್ ಟೆಂಪರೇಚರ್. ಕಾನ್ಫಿಗರೇಷನ್ ತೊಗೊಂಡ್ರೆ ಇಟ್ ಈಸ್ ಡಿಫಿಕಲ್ಟ್. ಫ್ಲೆಕ್ಸಿಬಿಲಿಟಿ ತೊಗೊಳ್ಳೋಣ, ಹೇಗೆ ಫ್ಲೆಕ್ಸಿಬಲ್ ಇದೆಯಾ ಇಲ್ವಾ ಅಂತ. ಕಾನ್ಫರ್ಮೇಷನ್ ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಸಿಂಗಲ್ ಬಾಂಡ್, ಈಸಿಯಾಗಿ ಫ್ಲೆಕ್ಸಿಬಲ್ ಆಗುತ್ತೆ. ಆದರೆ ಕಾನ್ಫಿಗರೇಷನ್ ಅಂದರೆ ಫ್ಲೆಕ್ಸಿಬಲ್ ಆಗಲ್ಲ, ಲೆಸ್ ಫ್ಲೆಕ್ಸಿಬಲ್ ಇರುತ್ತೆ. ಸಪ್ರೇಷನ್ ತೊಗೊಂಡ್ರೆ ಕಾನ್ಫರ್ಮೇಷನ್ಸ್ ಏನಿರುತ್ತಲ್ಲ, ದೇ ಆರ್ ದೇ ಆರ್ 2 ಐಸೋಮರ್ಸ್. ದ ಎನರ್ಜಿ ಡಿಫ್ರೆನ್ಸ್ ಅಷ್ಟೇ ಬೇರೆ ಇರುತ್ತೆ, ಹಂಗಾಗಿ ಅವರನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ, ಇನ್ಸಪ್ರೇಬಲ್ ಆಗುತ್ತೆ. ಆದರೆ ಕಾನ್ಫಿಗರೇಷನ್ಸ್ ಅಂದರೆ ಅದನ್ನು ನಾವು ಸಪ್ರೇಟ್ ಮಾಡ್ಬೋದು.
ಸೊ ಕನ್ವರ್ಷನ್ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂದರೆ ಎಲ್ಲ ಐಸೋಮರ್ಸ್ ತೊಗೊಳ್ತಾ ಇದ್ದೀರಿ, ಅವೆರಡರ ಮಧ್ಯೆ ಕಾನ್ಫರ್ಮೇಷನ್ಸ್ ಏನಾಗುತ್ತೆ ಅಂದರೆ ಥ್ರೂ ಸಿಂಗಲ್ ಕಾರ್ಬನ್ ಸಿಗ್ಮಾ ಬಾಂಡಲ್ಲಿ ಆಗುತ್ತೆ. ಇನ್ ಕೇಸ್ ಆಫ್ ಕಾನ್ಫಿಗರೇಷನ್ಲಿ ಥ್ರೂ ಮೇಕಿಂಗ್ ಆ್ಯಂಡ್ ಬ್ರೇಕಿಂಗ್ ದಿ ಬಾಂಡ್. ಸೊ ಹಾಗೆ ಮಾಡೋಕ್ಕಾಗಲ್ಲ, ಬ್ರೇಕ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಫರ್ಮೇಷನ್ ಆ್ಯಂಡ್ ಕಾನ್ಫಿಗರೇಷನ್. ಯೂಶಲಿ ಹುಡುಗರಿಗೆ ಕನ್ಫ್ಯೂಷನ್ ಆಗುತ್ತೆ, ಕಾನ್ಫಿಗರೇಷನ್ ಅಂದರೆ ಏನು, ಕಾನ್ಫರ್ಮೇಷನ್ಸ್ ಅಂದರೆ ಏನು ಅಂತ. ಎರಡೂ ಸ್ಟೀರಿಯೋ ಐಸೋಮರ್ಸೆ, ಆದರೆ ಒಂದು ಕೇಸಲ್ಲಿ ಏನಾಗುತ್ತೆ, ಒಂದು ಬಾಂಡ್ ಬ್ರೇಕ್ ಆಗಿ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗಬೇಕು, ಇನ್ನೊಂದು ಜಸ್ಟ್ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್ ಚೇಂಜ್ ಆಗುತ್ತಲ್ಲ ಅಂಥದ್ದಿರುತ್ತೆ. ಅದು ಸಿಂಗಲ್ ಬಾಂಡಿಂದ ಚೇಂಜ್ ಆಗ್ತಾ ಇದ್ದರೆ, ಇಂಟರ್ ಕನ್ವರ್ಟಬಲ್ ಆಗ್ತಾ ಇದ್ದರೆ, ವಿಚ್ ಆರ್ ಸಪ್ರೇಟಬಲ್, ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಎನರ್ಜಿ ಕಂಟೆಂಟ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಕಾನ್ಫರ್ಮರ್ಸ್ ಅಂತ ಕರಿತೀವಿ. ಕಾನ್ಫಿಗರೇಷನ್ಸ್ ಅಂದ್ರೇನು, ಒಂದು ಬಾಂಡ್ ಬ್ರೇಕ್ ಆಗಿ ಇನ್ನೊಂದು ಆಗಬೇಕು, ದೇ ಗೋಯಿಂಗ್ ಟು ಹ್ಯಾವ್ ಎ ಫಿಕ್ಸ್ಡ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಬಾಂಡ್ಸ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಫಿಗರೇಷನ್ಸ್ ಅಂತ ಕರಿತೀನಿ. ಸೊ ನೀವು ಕಾನ್ಫರ್ಮೇಷನ್ಸ್ ಆಫ್ ಈಥೇನ್ನ ತೊಗೊಂಡ್ರೆ, ಈಥೇನ್ದು ಫಾರ್ಮುಲಾ ಏನಿರುತ್ತೆ, C2H6 ಇರುತ್ತೆ. ಪ್ರೊಜೆಕ್ಷನ್ ಫಾರ್ಮುಲಾ ಬರೆದ್ರೆ ಈ ಥರ ಆಗುತ್ತೆ. ಪಾರ್ಷಿಯಲಿ ಕಂಡೆನ್ಸ್ಡ್ ಫಾರ್ಮುಲಾ ಬರೆದ್ರೆ CH3 ನನಗೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾನು ಕಾನ್ಫರ್ಮೇಷನ್ಸ್ನ ಬರೆದ್ರೆ ನಾನೇನು ಮಾಡಬೇಕು, ನನಗಿರುವಂಥ ಕಾರ್ಬನ್ ಆಟಮ್ಸ್ ಎಷ್ಟಿದೆ, 2 ಕಾರ್ಬನ್ ಆಟಮ್ ಇದೆ. ಬಿಟ್ವೀನ್ ಕಾರ್ಬನ್ ಸಿಂಗಲ್ ಬಾಂಡ್ ರೊಟೇಷನ್ನ ನಾನು ಮಾಡಬೇಕಾಗತ್ತೆ. ರೊಟೇಷನ್ ಮಾಡಿದಾಗ ನನಗೆ ಏನು ಫಾರ್ಮ್ಸ್ ಬರುತ್ತಲ್ಲ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಫರ್ಮರ್ಸ್ ಅಂತ ಕರಿತೀನಿ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಐದರ್ ವಿ ಕ್ಯಾನ್ ರೆಪ್ರೆಸೆಂಟ್ ಥ್ರೂ ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಅಥವಾ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಅದನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಸೊ ಹಾರ್ಸಲ್ಲಿ ಮಾಡ್ತೀನಿ ಅಂತಂದರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಅಲ್ಲೇನಾಗ್ತಾ ಇದೆ ಅಂದರೆ, ಒಂದು ಕಾರ್ಬನ್ ಆಟಮ್ ಇದೆ, ಬಿಟ್ವೀನ್ ಕಾರ್ಬನ್ ಆಟಮ್ ಏನಾಗ್ತಾ ಇದೆ, ನನಗೆ ರೊಟೇಷನ್ ಆಗ್ತಾ ಇದೆ. ಸೊ ಒಂದು ಬ್ಲೂ ಕಲರಲ್ಲಿ ತೋರಿಸಿದ್ದೀನಿ, ಇನ್ನೊಂದನ್ನು ರೆಡ್ ಕಲರಲ್ಲಿ ತೋರಿಸಿದ್ದೀನಿ. ಒಂದಕ್ಕೆ ಸ್ಟ್ಯಾಗರ್ಡ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಎಕ್ಲಿಪ್ಸ್ಡ್ ಅಂತ ಕರೀತಾರೆ. ಅದೇ ಥರ ನ್ಯೂಮನ್ನಲ್ಲಿ ತೊಗೊಂಡ್ರೆ ಏನು ಮಾಡ್ತಾ ಇದ್ದೀನಿ ನಾನು, ಈ ಥರ ರೆಪ್ರೆಸೆಂಟ್ ಮಾಡ್ತೇವೆ. ಒಟ್ಟು ಎಷ್ಟು ಕಾರ್ಬನ್ ಆಟಮ್ ಇದೆ, 2 ಕಾರ್ಬನ್ ಆಟಮ್ ಇದೆ. ಅಬ್ಸರ್ವರ್ ಒಂದು ಕಡೆಯಿಂದ ನೋಡಿದ್ರೆ ಯು ಕ್ಯಾನ್ ಸಿ ಓನ್ಲಿ ದಿ ಕಾರ್ಬನ್ ಆಟಮ್. ಒಂದು ದಿಕ್ಕಿಂದ ನೋಡ್ತಾ ಇದ್ದರೆ, ಯಾರು ನೋಡ್ತಾ ಇರ್ತಾರೋ ಅವ್ರಿಗೆ ಒಂದೇ ಒಂದು ಕಾರ್ಬನ್ ಆಟಮ್ ಕಾಣುತ್ತೆ, 2 ಕಾರ್ಬನ್ ಆಟಮ್ ಕಾಣಲ್ಲ. ಸೊ ಆ ಕಾರ್ಬನ್ ಆಟಮ್ಗೆ, ಮೊದಲನೇ ಕಾರ್ಬನ್ ಆಟಮ್ಗೆ 3 ಅಟ್ಯಾಚ್ ಆಗಿರುತ್ತೆ. ಅದೇ ರೀತಿ 2ನೇ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನನಗೆ 6 ಕಾಣಿಸಿದ್ರೆ ಅಂಥದ್ದನ್ನು ನಾನು ಏನಂತ ಕರಿತೀನಿ, ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ಸ್ ಅಂತ ಕರಿತೀನಿ. ಸೊ ಇನ್ನೊಂದು ಥರ ಫಾರ್ಮ್ ಬರಿತೀನಿ, ನನಗೆ ಒಂದೇ ಕಾರ್ಬನ್ ಆಟಮ್, 2 ಕಾರ್ಬನ್ ಆಟಮಲ್ಲಿ ಒಂದೇ ಕಾಣಿಸುತ್ತೆ. ಆ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋ 3 ಹೈಡ್ರೋಜನ್ಸ್ ಏನಿದೆಯಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ ಬಿಹೈಂಡಲ್ಲೇ ಮತ್ತೆ 3 ಹೈಡ್ರೋಜನ್ ಬಂತಂದರೆ ಅಂಥದಕ್ಕೆ ಏನಂತ ಕರಿತೀನಿ ನಾನು, ಎಕ್ಲಿಪ್ಸ್ಡ್ ಅಂತ ಕರಿತೀನಿ. ಸೊ ಈಗ ಏನು ಮಾಡಬೇಕು, ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಒಂದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ಗೆ 2 ಕಾರ್ಬನ್ ಆಟಮ್ ಇದೆ. ನೀವು ಒಂದು ದಿಕ್ಕಿಂದ ನೋಡ್ತಾ ಇದ್ದರೆ ಆ ಕಾರ್ಬನ್ ಆಟಮ್ಲಿ 2 ಕಾರ್ಬನ್ ಆಟಮ್ ಕಾಣಲ್ಲ, ನನಗೆ ಕಾಣೋ ಅಂಥದ್ದು ಒಂದೇ ಕಾರ್ಬನ್ ಆಟಮ್. ಸೊ ಆ ಕಾರ್ಬನ್ ಆಟಮ್ಗೆ ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಆಗಿದೆ, 3 ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ 2 ಕಾರ್ಬನ್ ಆಟಮ್ಗೆ 3 ಇದೆ. ನಾವು ಒಂದು ಕಡೆಯಿಂದ ನೋಡಿದಾಗ ಏನಾಗುತ್ತೆ ಅಂತಂದರೆ, ಈಗ ನಾನು ಎಕ್ಲಿಪ್ಸ್ ಅಲ್ಲಿ ತೊಗೊಳ್ತೀನಿ ಅಂತಂದರೆ ಅದನ್ನೇನು ಮಾಡಿರ್ತೀನಿ, ಮಾಲಿಕ್ಯೂಲ್ ಏನು ಮಾಡ್ತೀನಿ, 60 ಡಿಗ್ರಿಗೆ ರೊಟೇಷನ್ ಮಾಡಿರ್ತೀನಿ. ಹಂಗಾಗಿ ಅವಾಗ ಏನಾಗುತ್ತೆ, ಮಾಡೋಕ್ಕಿಂತ ಮುಂಚೆ ನನಗೆ ಹೆಂಗಿರುತ್ತೆ ಮಾಲಿಕ್ಯೂಲು ಅಂತಂದರೆ, ಸೊ ಎಕ್ಸಾಕ್ಟ್ಲಿ ಕಾರ್ಬನ್ ಆಟಮ್ ಒಂದೇ ಕಾಣಿಸ್ತಾ ಇರುತ್ತೆ, ಹೈಡ್ರೋಜನ್ ಆಟಮ್ 3 ಬಂದಿರುತ್ತೆ. ಸೊ 2 ಹೈಡ್ರೋಜನ್ ಆಟಮ್ ಮಧ್ಯದಲ್ಲಿ ನನಗೆ ಇನ್ನೊಂದು ಹೈಡ್ರೋಜನ್ ಆಟಮ್ ಬಂದಿರುತ್ತೆ. ಆವಾಗ ನನಗೇನಾಗುತ್ತೆ, ಅದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಆ ಥರ ಬರೀದು. ಎಕ್ಲಿಪ್ಸ್ಡಲ್ಲಿ ಏನಾಗುತ್ತೆ ಅಂದರೆ ಎಕ್ಸಾಕ್ಟ್ಲಿ ಬಿಹೈಂಡ್ ದಟ್ ಬ್ಯಾಕ್ ಸೈಡೇ ಇರುತ್ತೆ, ಅಂಥದಕ್ಕೆ ನಾನೇನಂತ ಕರಿತೀನಿ, ಎಕ್ಲಿಪ್ಸ್ಡ್ ಅಂತ ಕರಿತೀನಿ. ಸೊ ಎಕ್ಲಿಪ್ಸ್ಡು ಮತ್ತು ಸ್ಟ್ಯಾಗರ್ಡು 2 ಫಾರ್ಮ್ ಇರುತ್ತೆ, ಯಾವುದಕ್ಕೆ, ಈಥೇನ್ಗೆ. ಸೊ ಆಗಿದ್ದರೆ ಇವೆರಡರಲ್ಲಿ ಯಾವುದು ಸ್ಟೇಬಲ್, ದೇ ಆರ್ ಇಂಟರ್ ಕನ್ವರ್ಟಬಲ್, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಎನರ್ಜಿ ಡಿಫ್ರೆನ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಈವನ್ ಅಟ್ ರೂಮ್ ಟೆಂಪರೇಚರ್ ದೇ ಆರ್ ಈಸಿಲಿ ಇಂಟರ್ ಕನ್ವರ್ಟಬಲ್ ವಿತೌಟ್ ಬ್ರೇಕಿಂಗ್ ಆ್ಯಂಡ್ ಮೇಕಿಂಗ್ ಆಫ್ ದಿ ಬಾಂಡ್. ಸೊ ಹಾಗಾಗಿದ್ದಾಗ ನಾನೇನು ಮಾಡಬೇಕು, ಇವಾಗ ಯಾವುದು ಎನರ್ಜಿ ಜಾಸ್ತಿ ಇದೆ, ಯಾವುದು ಎನರ್ಜಿ ಕಡಿಮೆ ಇದೆ, ಅಥವಾ ಯಾವುದು ಮೋರ್ ಸ್ಟೇಬಲು, ಯಾವುದು ಲೆಸ್ ಸ್ಟೇಬಲ್ ಅಂತ ನಾನೇನು ಮಾಡಬೇಕಾಗತ್ತೆ, ಡಿಫೈನ್ ಮಾಡಬೇಕಾಗತ್ತೆ. ಸೊ ನಾನು ಸ್ಟೆಬಿಲಿಟಿ ಹೇಳಬೇಕಾದ್ರೆ 3 ರೀತಿಯಾದ ಸ್ಟೆಬಿಲಿಟಿಗಳನ್ನ ನಾನು ಮಾಲಿಕ್ಯೂಲ್ಸಲ್ಲಿ ಅಬ್ಸರ್ವ್ ಮಾಡ್ತೀನಿ ಜನರಲಿ. ಒಂದನೇದಕ್ಕೆ ಟಾರ್ಷನಲ್ ಸ್ಟ್ರೆಸ್ ಅಂತ ಕರೀತಾರೆ, ಅಥವಾ ಟಾರ್ಷನಲ್ ಸ್ಟ್ರೈನ್ ಅಂತ ಕರೀತಾರೆ. ಎರಡನೇದು ಆ್ಯಂಗಲ್ ಸ್ಟ್ರೈನ್ ಅಂತ ಕರೀತಾರೆ. ಮೂರನೇದಕ್ಕೆ ಸ್ಟೀರಿಕ್ ಸ್ಟ್ರೈನ್ ಅಂತ ಕರೀತಾರೆ. ಸೊ ಯಾವುದೇ ಒಂದು ಮಾಲಿಕ್ಯೂಲು ಸ್ಟೇಬಲ್ ಆಗಿರಬೇಕು ಅಂದರೆ ಈ 3 ಏನಾಗಿರಬೇಕು, ಕಡಿಮೆ ಇರಬೇಕು. ಆವಾಗ ಏನಾಗುತ್ತೆ, ನನಗೆ ಎನರ್ಜಿ ಕಡಿಮೆ ಇರಬೇಕು. ಎನರ್ಜಿ ಕಡಿಮೆ ಇದ್ದಾಗ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಎನರ್ಜಿ ಆ್ಯಂಡ್ ಸ್ಟೆಬಿಲಿಟಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎನರ್ಜಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನನಗೆ ಹಂಗಾಗಿ ಏನು ಮಾಡಬೇಕಾಗತ್ತೆ, ನಾನು ಯಾವುದಕ್ಕೆ ಎನರ್ಜಿ ಜಾಸ್ತಿ ಇದೆ, ಯಾವುದಕ್ಕೆ ಎನರ್ಜಿ ಕಡಿಮೆ ಇದೆ ಅಂತ ನೋಡ್ಕೋಬೇಕು. ಯಾವುದರಲ್ಲಿ ಸ್ಟ್ರೆಸ್ ಇದೆ, ಯಾವುದ್ರಲ್ಲಿ ಸ್ಟ್ರೆಸ್ ಇಲ್ಲ ಅಂತ ನೋಡ್ಕೋಬೇಕು. ಸ್ಟ್ರೆಸ್ ಯಾವ ಥರ ಸ್ಟ್ರೆಸ್ ಇರುತ್ತೆ ಅಂದರೆ 3 ರೀತಿಯಾದ ಸ್ಟ್ರೆಸ್ ಇರುತ್ತೆ. ಒಂದಕ್ಕೆ ಟಾರ್ಷನಲ್ ಸ್ಟ್ರೆಸ್ ಅಂತಾರೆ, ಇನ್ನೊಂದಕ್ಕೆ ಆ್ಯಂಗಲ್ ಸ್ಟ್ರೆಸ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಸ್ಟೀರಿಕ್ ಸ್ಟ್ರೆಸ್ ಅಂತ ಕರೀತಾರೆ. ಈ 3 ಕಡಿಮೆ ಇದ್ದಾಗ
ಸ್ಟ್ರೆಸ್ ಕಡಿಮೆ ಇದ್ದಾಗ ಎನರ್ಜಿನೂ ಏನಾಗುತ್ತೆ, ಕಡಿಮೆ ಇರುತ್ತೆ. ಎನರ್ಜಿ ಕಡಿಮೆ ಇದ್ದಾಗ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾದರೆ ಈ 3 ಥರದ ಸ್ಟ್ರೆಸ್ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಮೊದಲನೇದಕ್ಕೆ ಟಾರ್ಷನಲ್ ಸ್ಟ್ರೆಸ್ ಅಥವಾ ಟಾರ್ಷನಲ್ ಸ್ಟ್ರೈನ್ ಅಂತ ಕರೀತಾರೆ. ಸ್ಟ್ರೈನ್ ಮತ್ತು ಸ್ಟ್ರೆಸ್ ಎರಡೂ ಒಂದನ್ನೇ, ಬೇರೆ ಬೇರೆ ಪದಗಳನ್ನ ಉಪಯೋಗಿಸ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಸೇಮ್ ಟೈಪ್ ಇರುವಂಥದ್ದು, ಸೇಮ್ ಎನ್ವೈರನ್ಮೆಂಟ್ ಇರುವಂಥದ್ದು ಎರಡು ಗ್ರೂಪು, ಇಫ್ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಟೈನಿ ಮ್ಯಾಗ್ನೆಟ್ ಆಫ್ ಎ ಲೈಕ್ ಪೋಸ್, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಅಂಥ ಥರ ಸ್ಟ್ರೆಸ್ಗೆ ನಾವೇನಂತ ಕರಿತೀವಿ, ಟಾರ್ಷನಲ್ ಸ್ಟ್ರೆಸ್ ಅಂತ ಕರಿತೀವಿ. ಎರಡು ಹೈಡ್ರೋಜನ್ ಇಫ್ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್, ಒಂದು ಹೈಡ್ರೋಜನ್ಗೆ ಇರುವಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಎಲೆಕ್ಟ್ರಾನಿಕ್ ಎನ್ವೈರನ್ಮೆಂಟ್ ಏನಿದೆಯಲ್ಲ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಎರಡೂ ಸೇಮ್ ಇದ್ದಾಗ ಚಾರ್ಜರ್ ಪಾರ್ಟಿಕಲ್ಸ್ ಇರ್ತವೆ, ಎರಡಕ್ಕೂ ಎಲೆಕ್ಟ್ರಾನ್ಸ್ ಇರ್ತವೆ, ಚಾರ್ಜರ್ ಪಾರ್ಟಿಕಲ್ಸ್ ಇರ್ತವೆ. ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಮ್ಯಾಗ್ನೆಟಿಕ್ ಪೋಲ್ಸ್ ಆಫ್ ದಿ ಸೇಮ್ ಇರುವಂಥದ್ದು. ಹಾಗಾಗಿ ಏನಾಗುತ್ತೆ, ಸೇಮ್ ಪೋಲ್ಸ್ ಇದ್ರೆ ಏನಾಗುತ್ತೆ, ಅವು ರಿಪಲ್ ಆಗುತ್ತೆ. ಹಾಗಾಗಿ ಇಲ್ಲೂ ಏನಾಗುತ್ತೆ, ಅದು ರಿಪಲ್ ಆಗುತ್ತೆ. ಸೊ ರಿಪಲ್ ಆದಾಗ ಏನಾಗುತ್ತೆ, ಅಲ್ಲಿ ನಿಮ್ಮದು ಮಾಲಿಕ್ಯೂಲ್ ಶೇಪ್ ಚೇಂಜ್ ಆಗ್ಬೋದು, ಬಾಂಡ್ ಲೆಂತ್ ಚೇಂಜ್ ಆಗ್ಬೋದು, ಬಾಂಡ್ ಆ್ಯಂಗಲ್ ಚೇಂಜ್ ಆಗ್ಬೋದು, ದೇರ್ ವಿಲ್ ಬಿ ಸ್ಲೈಟ್ ಡಿಸ್ಟಾರ್ಷನ್ ಇನ್ ದಿ ಶೇಪ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಟಾರ್ಷನಲ್ ಸ್ಟ್ರೈನ್ ಅಂತ ಕರಿತೀನಿ. ಎರಡನೇದೇನಿದೆಯಲ್ಲ ಅದಕ್ಕೆ ಸ್ಟೀರಿಕ್ ಸ್ಟ್ರೆಸ್ ಅಂತ ಕರಿತಾರೆ. ದಟ್ ಈಸ್ ಬಿಕಾಸ್ ಆಫ್ ದಿ ಬಲ್ಕಿಯರ್ ಗ್ರೂಪ್. ಯಾವುದೋ ಒಂದು ಬಲ್ಕಿಯರ್ ಗ್ರೂಪ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗಾಗಿದ್ದಾಗ ಏನಾಗುತ್ತೆ, ಅಲ್ಲಿ ಬಿಕಾಸ್ ಆಫ್ ದಟ್ ಬಲ್ಕಿಯರ್ ಗ್ರೂಪ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದ್ರೆ ಅಂಥದಕ್ಕೆ ನಾನೇನಂತ ಕರಿತೀನಿ, ಸ್ಟೀರಿಕ್ ಸ್ಟ್ರೆಸ್ ಅಂತ ಕರಿತೀನಿ. ಅದೇ ರೀತಿ ಥರ್ಡ್ ಟೈಪ್ ಆಫ್ ಸ್ಟ್ರೆಸ್ ಇದೆ, ಅದಕ್ಕೆ ಏನಂತ ಕರಿತೀವಿ ನಾವು, ಆ್ಯಂಗಲ್ ಸ್ಟ್ರೈನ್ ಅಂತ ಕರೀತಾರೆ ಅಥವಾ ಆ್ಯಂಗಲ್ ಸ್ಟ್ರೆಸ್ ಅಂತ ಕರೀತಾರೆ. ಯೂಶಲಿ ಒಂದು ಮಾಲಿಕ್ಯೂಲಲ್ಲಿ, ಕಾರ್ಬನ್ ಇರುವಂಥ ಮಾಲಿಕ್ಯೂಲಲ್ಲಿ ಸಿಂಗಲ್ ಬಾಂಡ್ ಇದೆ ಅಂತಂದರೆ ನಾರ್ಮಲ್ ಟೆಟ್ರಾಹೈಡ್ರಲ್ ಆ್ಯಂಗಲ್ ಏನಿದೆ ಅಥವಾ ನಾರ್ಮಲ್ ಆ್ಯಂಗಲ್ ಏನಿದೆ ಅದೆಷ್ಟಿರಬೇಕು, 109 ಡಿಗ್ರಿ 28 ಮಿನಿಟ್ಸ್ ಇರಬೇಕು. ಅದಕ್ಕೆ ಏನಾದರೂ ವೇರಿಯೇಷನ್ ಆಯಿತು ಅಂತ ತಿಳ್ಕೊಳ್ಳೋಣ, ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂದಾಗೂ ನನ್ನ ಮಾಲಿಕ್ಯೂಲಲ್ಲಿ ಸ್ಟ್ರೆಸ್ ಬರುತ್ತೆ. ಆ ಸ್ಟ್ರೆಸ್ಗೆ ನಾನು ಏನಂತ ಕರಿತೀನಿ, ಆ್ಯಂಗಲ್ ಸ್ಟ್ರೆಸ್ ಅಂತ ಕರಿತೀನಿ. ಸೊ ಈ 3 ಥರ ಸ್ಟ್ರೆಸ್ಸು, ಒಂದು ಟಾರ್ಷನಲ್ ಸ್ಟ್ರೆಸ್ಸು, ಎರಡನೇದು ಸ್ಟೀರಿಕ್ ಸ್ಟ್ರೆಸ್ಸು, ಮೂರನೇದು ಆ್ಯಂಗಲ್ ಸ್ಟ್ರೆಸ್. ಇದು ಮಿನಿಮಮ್ ಇದ್ದಾಗ ಎನರ್ಜಿನೂ ಮಿನಿಮಮ್ ಇರುತ್ತೆ. ಎನರ್ಜಿ ಮಿನಿಮಮ್ ಇದ್ದಾಗ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೇನಾಗಬೇಕು, 3 ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡಬೇಕಾಗತ್ತೆ. ಇಲ್ಲಿ ಆ್ಯಂಗಲ್ ಸ್ಟ್ರೆಸ್ ಇಲ್ಲ, ಬಿಕಾಸ್ ಇದು sp3 ಹೈಬ್ರಿಡೈಸ್ ಇದೆ, ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸ್ ಇದೆ. ಹಾಗಾಗಿ ಇಲ್ಲಿ ಆ್ಯಂಗಲ್ ಸ್ಟ್ರೆಸ್ ಇಲ್ಲ ಮಾಲಿಕ್ಯೂಲಲ್ಲಿ. ಎರಡನೇದು ಸ್ಟೀರಿಕ್ ಸ್ಟ್ರೆಸ್ ಇದೆ, ಅಂದರೆ ಎಲ್ಲದರಲ್ಲೂ ಹೈಡ್ರೋಜನ್ ಇದೆ, ಹಾಗಾಗಿ ಸ್ಟೀರಿಕ್ ಸ್ಟ್ರೆಸ್ ಇಲ್ಲ. ಉಳಿದಿರುವಂಥದ್ದು ಟಾರ್ಷನಲ್ ಸ್ಟ್ರೆಸ್. ಸೊ ನಾನು ಟಾರ್ಷನಲ್ ಸ್ಟ್ರೆಸ್ ನನ್ನ ಮಾಲಿಕ್ಯೂಲಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ನನ್ನ ಐಸೋಮರ್ಸಲ್ಲಿ ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವುದ್ರಲ್ಲಿ ಕಡಿಮೆ ಇದೆ ಅಂತ ನಾನು ನೋಡ್ಕೋಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಟಾರ್ಷನಲ್ ಸ್ಟ್ರೆಸ್ ಅಂದರೆ ಏನು ಅಂದರೆ, ಎರಡು ಸೇಮ್ ಗ್ರೂಪ್, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಸೊ ಅಲ್ಲೇನಾಗುತ್ತೆ, ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಇನ್ಕ್ರೀಸ್ ಆದಾಗ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ನನಗೆ 2 ಫಾರ್ಮ್ ಇದೆ, ಒಂದಕ್ಕೆ ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಕರಿತಾ ಇದ್ದೀನಿ, ಇನ್ನೊಂದಕ್ಕೆ ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಕರಿತಾ ಇದ್ದೀನಿ. ಇದರಲ್ಲಿ ಟಾರ್ಷನಲ್ ಸ್ಟ್ರೆಸ್ಸು ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವುದ್ರಲ್ಲಿ ಕಡಿಮೆ ಇದೆ ಅಂತ ನಾನು ಇವಾಗ ನೋಡಬೇಕಾಗತ್ತೆ. ಸೊ ನನಗೆ ಎಕ್ಲಿಪ್ಸ್ನ ತೊಗೊಂಡ್ರೆ, ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಒಂದು ಹೈಡ್ರೋಜನ್ ಹಿಂದಗಡೆ ಇನ್ನೊಂದು ಹೈಡ್ರೋಜನ್ ಇದೆ, ಹಾಗಾಗಿ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಅಲ್ಲೇನಾಗುತ್ತೆ ಅಂದರೆ ಟಾರ್ಷನಲ್ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಆದರೆ ನೀವು ಸ್ಟ್ಯಾಗರ್ಡ್ ಅಥವಾ ಆ್ಯಂಟಿ ಅಂತ ಕರೀತಾರೆ, ಇದಕ್ಕೆ ತೊಗೊಂಡ್ರೆ ದೇ ಆರ್ ಫಾರ್ ಅಪಾರ್ಟ್, ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ. ಹಂಗಾಗಿ ಏನಾಗುತ್ತೆ, ದೇರ್ ವೋಂಟ್ ಬಿ ಎನಿ ಸ್ಟ್ರೆಸ್ ಬಿಟ್ವೀನ್ ದೆಮ್, ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದೆಮ್. ಹಂಗಾಗಿ ಏನಾಗುತ್ತೆ ಅಂದರೆ ಸ್ಟ್ಯಾಗರ್ಡ್ ವಿಲ್ ಬಿ ಮೋರ್ ಸ್ಟೇಬಲ್. ಹಿಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಅವೆರಡರ ಮಧ್ಯೆ 2 ಕಾನ್ಫರ್ಮೇಷನ್ಸ್ ಬರಿತೀನಲ್ಲ, ಕಾನ್ಫರ್ಮರ್ಸ್ ಬರಿತೀವಲ್ಲ, ಅವೆರಡರ ಮಧ್ಯೆ ಇರುವಂಥದ್ದು ಏನು ಅಂದರೆ ಎನರ್ಜಿ ಡಿಫ್ರೆನ್ಸ್ ಮಾತ್ರ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಬರೆದು ಅದು ಹೇಗಾಗುತ್ತೆ ಅಂತ ನಾನು ನೋಡ್ತಾ ಹೋಗ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಬರೀಬೇಕಾದ್ರೆ ನಾವು ಹೆಂಗೆ ಬರಿತೀವಿ ಅಂದರೆ, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರೊಟೇಷನ್ ಆಫ್ ಕಾರ್ಬನ್ ಸಿಂಗಲ್ ಬಾಂಡಲ್ಲಿ ಏನಾಗುತ್ತೆ ಅಂತ. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ 3 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇದೆ. ರೊಟೇಷನ್ ಈಸ್ ಆಲ್ಮೋಸ್ಟ್ ಬಿಟ್ವೀನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಈತನಲ್ಲಿ 3 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇದೆ. ಸೊ ನಾನು ಎನರ್ಜಿ ಬರೀತಾ ಹೋಗ್ತೀನಿ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ನನಗೆ ಎಷ್ಟು ಸ್ಟ್ರಕ್ಚರ್ ಇದೆ, 2 ಸ್ಟ್ರಕ್ಚರ್ ಇದೆ. ಯಾವುದಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ ಇದೆ, ಮ್ಯಾಕ್ಸಿಮಮ್ ಎನರ್ಜಿ ಇರೋವಂಥದ್ದು ಟಾರ್ಷನಲ್ ಸ್ಟ್ರೆಸ್ ಇರುವಂಥ ಮಾಲಿಕ್ಯೂಲ್ಗೆ. ಅದು ಯಾವುದು ಅಂತಂದರೆ ಅದು ಎಕ್ಲಿಪ್ಸ್ಡ್ ಫಾರ್ಮ್. ಸೊ ನಾನು ಆ್ಯಂಟಿ ತೊಗೊಳ್ತೀನಿ ಅಂದರೆ, ಫಸ್ಟು ಲೋಯರ್ ಇರುತ್ತೆ, ಆ್ಯಂಟಿಗೆ ಕೆಳಗಡೆ ಇರುತ್ತೆ. ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ನೋಡಿದಾಗ ಆ್ಯಂಟಿಗೆ ಏನಿದೆಯಲ್ಲ ಕಡಿಮೆ ಇರುತ್ತೆ, ಅದು ಮೇಲ್ಗಡೆಗೆ ಹೋಗುತ್ತೆ ಮತ್ತು ಕೆಳಗಡೆ ಬರುತ್ತೆ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ 3 ಕಿಲೋ ಕ್ಯಾಲರೀಸ್ ಇದೆ. ಹಾಗಾಗಿ ನನಗೆ ಅಷ್ಟು ಎನರ್ಜಿ ಡಿಫ್ರೆನ್ಸ್ ಇದೆ, ಈ ಥರ ಇದೆ ಅಂತ ನಾನು ಅದನ್ನು